ಆ, ನಮಸ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೆಳಗೆರೆ ಪಂಚಾಯಿತಿ ಕಲಂಬ್ರಳ್ಳಿ ಗ್ರಾಮದ ಜಾಲಿಗೊಲ್ರಟ್ಟಿ ಗ್ರಾಮದಲ್ಲಿ ಮುಜರೆ ಗ್ರಾಮದಲ್ಲಿ ಇವತ್ತು ಇಲ್ಲಿ ರೈತರಿಗೆ ಭಾಳ ಅನಾಹುತ ಆಗಿದೆ. ಇಲ್ಲಿ ಪ್ರಕಾಶ್ ಮಗ ರಂಗಸಮ್ಮಣ್ಣರ ಮಗ ಪ್ರಕಾಶ್ ಅವರ 25 ಕುರಿಮರಿ ಏನಿದ್ವು, 25 ಕುರಿಮರಿ ಒಳಗಡೆ 14 ಕುರಿಮರಿನ ನಾಯಿಗಳು ಬಂದು, ಬೀದಿ ನಾಯಿಗಳು, ಈ ಬೀಡಾಡಿ ನಾಯಿಗಳು ಬಂದು ಕಚ್ಚಿ ಅವಳಿಗೆ ಪ್ರಾಣ ಹಾನಿ ಮಾಡಿದ್ದಾವೆ. ಆಮೇಲೆ ಇನ್ನೂ ಒಂದು 5-6 ಮರಿಗಳು ಅರೆಜೀವ ಸ್ಥಿತಿಲಿದ್ದಾವೆ. ಹಾಗಾಗಿ ಇಲ್ಲೇನು ಸಮಸ್ಯೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟವರು ಇವ್ರಿಗೆ ಒಂದು ಸ್ವಲ್ಪ ಪರಿಹಾರ ರೂಪದಲ್ಲಿ ಏನಾದರೂ ಇದು ಮಾಡಬೇಕು ಅಂತ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ. ಅಣ್ಣ, ನಿಮಗೆ ಎಷ್ಟು ಕುರಿ ಇದಾವಣ್ಣ? 60 ಕುರಿ. ಅದ್ರಾಗೆ ಮರಿ ಒಂದು 25 ಮರಿ ಇದ್ದು. ಸ್ವಲ್ಪ ಜ್ವರ ಮಾತಾಡೋಣ. ಒಂದು 25 ಮರಿ ಇದ್ದು. 25 ಮರಿ. 25 ಮರಿಯಾಗಿ 14 ಮರಿ ಸತ್ತೋಗಿದ್ದಾವೆ. ನಾಯಿ ಕಡ್ದು. ಇನ್ನೊಂದು 4-5 ಇನ್ನು ಅರ್ಜೀವ ಅದಾವೆ. ಹಂಗಾಗಿ ಇದು ಇಲ್ಲಿ ಯಾರು ನೋಡ್ಕೊತಿರಲ್ವಣ್ಣ? ಇಲ್ಲೆಲ್ಲ ಹಟ್ಟಿ ಎಲ್ಲ ಚೆನ್ನಾಗಿ ಬೇಲಿ ಎಲ್ಲ ಹಾಕೈತೆ. ಇಲ್ಲಿ ಹಾಕಿದ್ವಿ. ಅವು ಮನೆ ಹತ್ರ ಇಲ್ಲಿ ಯಾರು ಇರಲಿಲ್ಲ, ಬಂದು ತೂರೋಗಿದ್ದಾವೆ. ಒಳಗಡೆ ಹೋಗಿ ಅದೇ ಹೊಲ್ದಾಗೆ ಕೆಲಸ ಇರುತ್ತೆ, ಹೊಲ್ದಕ್ಕೆ ಹೋಗಿದ್ರಿ ಅನ್ಸುತ್ತೆ. ಕುರಿಯಕ್ಕೆ ಹೋಗಿದ್ರಣ್ಣ? ನಾನು ಕುರಿ ತಗೋಯಿದ್ದೆ. ಸರಿ. ನಮ್ಮ ಮನೆಯವರೆಲ್ಲ ಹೋಗಿದ್ದ, ಹೊಲ್ದಕ್ಕೆ ಹೋಗಿದ್ರಣ್ಣ. ಸೊಪ್ಪು ಕಟ್ಟಿ ನೀರು ಕುಡಿಸಿ ಹೋಗಿದ್ದಾರೆ. ಅದಾದ್ಮೇಲೆ ಬಂದು ಅದು ಭಾಳ ಅನಾಹುತ ಆಗ್ಬಿಟ್ಟೈತೆ. ನೋಡ್ರಿ, ಎಳೆ ಮರಿಗಳು. ನಮಸ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೆಳಗೆರೆ ಪಂಚಾಯಿತಿ ಕಲಂಬ್ರಳ್ಳಿ ಗ್ರಾಮದ ಜಾಲಿಗೊಲ್ರಟ್ಟಿ ಗ್ರಾಮದಲ್ಲಿ ಮುಜರೆ ಗ್ರಾಮದಲ್ಲಿ ಇವತ್ತು ಇಲ್ಲಿ ರೈತರಿಗೆ ಭಾಳ ಅನಾಹುತ ಆಗಿದೆ. ಇಲ್ಲಿ ಪ್ರಕಾಶ್ ಮಗ ರಂಗಸಮ್ಮಣ್ಣರ ಮಗ ಪ್ರಕಾಶ್ ಅವರ 25 ಕುರಿಮರಿ ಏನಿದ್ವು, 25 ಕುರಿಮರಿ ಒಳಗಡೆ 14 ಕುರಿಮರಿನ ನಾಯಿಗಳು ಬಂದು, ಬೀದಿ ನಾಯಿಗಳು, ಈ ಬೀಡಾಡಿ ನಾಯಿಗಳು ಬಂದು ಕಚ್ಚಿ ಅವಳಿಗೆ ಪ್ರಾಣ ಹಾನಿ ಮಾಡಿದ್ದಾವೆ. ಆಮೇಲೆ ಇನ್ನೂ ಒಂದು 5-6 ಮರಿಗಳು ಅರೆಜೀವ ಸ್ಥಿತಿಲಿದ್ದಾವೆ. ಹಾಗಾಗಿ ಇಲ್ಲೇನು ಸಮಸ್ಯೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟವರು ಇವ್ರಿಗೆ ಒಂದು ಸ್ವಲ್ಪ ಪರಿಹಾರ ರೂಪದಲ್ಲಿ ಏನಾದರೂ ಇದು ಮಾಡಬೇಕು ಅಂತ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ. ಅಣ್ಣ, ನಿಮಗೆ ಎಷ್ಟು ಕುರಿ ಇದಾವಣ್ಣ? 60 ಕುರಿ. ಅದ್ರಾಗೆ ಮರಿ ಒಂದು 25 ಮರಿ ಇದ್ದು. ಸ್ವಲ್ಪ ಜ್ವರ ಮಾತಾಡೋಣ. ಒಂದು 25 ಮರಿ ಇದ್ದು. 25 ಮರಿ. 25 ಮರಿಯಾಗಿ 14 ಮರಿ ಸತ್ತೋಗಿದ್ದಾವೆ. ನಾಯಿ ಕಡ್ದು. ಇನ್ನೊಂದು 4-5 ಇನ್ನು ಅರ್ಜೀವ ಅದಾವೆ. ಹಂಗಾಗಿ ಇದು ಇಲ್ಲಿ ಯಾರು ನೋಡ್ಕೊತಿರಲ್ವಣ್ಣ? ಇಲ್ಲೆಲ್ಲ ಹಟ್ಟಿ ಎಲ್ಲ ಚೆನ್ನಾಗಿ ಬೇಲಿ ಎಲ್ಲ ಹಾಕೈತೆ. ಇಲ್ಲಿ ಹಾಕಿದ್ವಿ. ಅವು ಮನೆ ಹತ್ರ ಇಲ್ಲಿ ಯಾರು ಇರಲಿಲ್ಲ, ಬಂದು ತೂರೋಗಿದ್ದಾವೆ. ಒಳಗಡೆ ಹೋಗಿ ಅದೇ ಹೊಲ್ದಾಗೆ ಕೆಲಸ ಇರುತ್ತೆ, ಹೊಲ್ದಕ್ಕೆ ಹೋಗಿದ್ರಿ ಅನ್ಸುತ್ತೆ. ಕುರಿಯಕ್ಕೆ ಹೋಗಿದ್ರಣ್ಣ? ನಾನು ಕುರಿ ತಗೋಯಿದ್ದೆ. ಸರಿ. ನಮ್ಮ ಮನೆಯವರೆಲ್ಲ ಹೋಗಿದ್ದ, ಹೊಲ್ದಕ್ಕೆ ಹೋಗಿದ್ರಣ್ಣ. ಸೊಪ್ಪು ಕಟ್ಟಿ ನೀರು ಕುಡಿಸಿ ಹೋಗಿದ್ದಾರೆ. ಅದಾದ್ಮೇಲೆ ಬಂದು ಅದು ಭಾಳ ಅನಾಹುತ ಆಗ್ಬಿಟ್ಟೈತೆ. ನೋಡ್ರಿ, ಎಳೆ ಮರಿಗಳು. ಪ್ರಕಾಶ್ ಅಣ್ಣ ಅರ್ಧೇನಿದೆ? ಅವರವೇ. ಸಾಕು. ಎದ್ರದು ನೋಡಿ, ಇದು ಇದಾಯ್ತಲ್ಲ. ಅದು ಅದೇ ಇನ್ನು ಮುಂದದು ಅದೇ, ಆ ಮಕ್ಕಳದು ಅದೇ ಸುಸ್ತೆ. ಅದು ನಾನು ಸುಸ್ತೆ.
ಇದು ಅದೇ ಹ್ಞೂ ಅದ್ರಾಗ ಇನ್ನೂ ಅಂಟದ ಇನ್ನೊಂದು ಮನೆ ಐತೆ ಹ್ಞೂ ಅಲ್ಲೊಂದು ಮನೆ ಐತೆ ಅವು ಅಲ್ಲಿ ಸಮ್ಮತ್ತಂಗೆ ಇದೆ. ಓಕೆ ಹೆಣ್ಣು ಮರಿ ಅದ ಸಾಕು